ಯಾವ ಹೂವು ಯಾರ ಮುಡಿಗೋ ಭಾಗ 154. ಬೆಳಗ್ಗೆ ಎದ್ದು ಎಲ್ಲರೂ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಡೈನಿಂಗ್ ಟೇಬಲ್ ಬಳಿ ಬಂದರು. ಪಂಕಜ್ ತಿಂಡಿ ತಿಂದ ನಂತರ ಸಾನ್ವಿಯ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಇಂಜೆಕ್ಷನ್ ಕೊಟ್ಟು ಅವಳಿಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಹೇಳಿದ. ವಿಕ್ರಮ್ ದೂರದಲ್ಲಿ ನಿಂತು ಸಾನ್ವಿಯನ್ನು ನೋಡಿ ಸಮಾಧಾನ ಪಟ್ಟುಕೊಂಡ. ವಿಕ್ರಮ್, ಪಂಕಜ್, ಇವತ್ತು ಪಲ್ಲವಿನ ಹಾಸ್ಪಿಟಲ್ಗೆ ನೀರೇ ಕರ್ಕೊಂಡ್ ಬಂದು ಚೆಕಪ್ ಮುಗಿಸಿ ವಾಪಸ್ ಕರ್ಕೊಂಡ್ ಬಾ. ನೀನು ನನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅವಳ ಬಗ್ಗೆ ಗಮನ ಕೊಟ್ಟಿಲ್ಲ. ಇವತ್ತು ಇಡೀ ದಿನ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಇವತ್ತು ನಾನು ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಎಂದು ಹೇಳಿ ಹಾಸ್ಪಿಟಲ್ಗೆ ಹೊರಟ. ಪ್ರೀತಮ್ ಶರಣ್ಯಾಳನ್ನು ನೋಡಿದ. ಅವಳು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಎಂದು ಅವಳ ಕಣ್ಣುಗಳನ್ನು ನೋಡಿ ಅವನಿಗೆ ಅರ್ಥವಾಗಿತ್ತು. ಬಾಡಿದ ಅವಳ ಮುಖ ನೋಡಿ ಅವನ ಮನಸ್ಸು ಅವಳ ಪ್ರೀತಿನ ಒಪ್ಕೋ ಅಂತ ಕೂಗಿ ಕೂಗಿ ಹೇಳ್ತಿತ್ತು. ಆದ್ರೆ ಎಲ್ಲಿ ತಾನು ಪ್ರೀತಿನ ಒಪ್ಕೊಂಡ್ರೆ ಪಂಕಜ್ನ ಸ್ನೇಹ ಹಾಳಾಗುತ್ತೆ ಅಂತ ಅವನು ಯೋಚಿಸುತ್ತಿದ್ದ. ಆ ಯೋಚನೆ ಅವನ ಪ್ರೀತಿಯನ್ನು ಅವನ ಮನಸ್ಸಿನಲ್ಲಿ ಸಮಾಧಿ ಮಾಡಿತ್ತು. ಪ್ರೀತಮ್ನ ಮುಖ ನೋಡಿದ ಸಂಜಯ್ಗೆ ಅವನ ಒದ್ದಾಟ ಅರ್ಥವಾಗುತ್ತಿತ್ತು. ಹೇಗಾದರೂ ಮಾಡಿ ಅವನು ಶರಣ್ಯಾಳನ್ನು ಪ್ರೀತಿಸುತ್ತಿದ್ದಾನಾ ಇಲ್ವೋ ತಿಳ್ಕೋಬೇಕು ಅಂತ ನಿರ್ಧಾರ ಮಾಡ್ದ. ತಕ್ಷಣ ಹೊರಗೆ ಬಂದು ಜಗನ್ಗೆ ಕಾಲ್ ಮಾಡಿದ. ಜಗನ್, ನಿನ್ನಿಂದ ನನ್ಗೆ ಇನ್ನೊಂದು ಸಹಾಯ ಬೇಕು, ಪ್ಲೀಸ್ ಮಾಡ್ತೀರಾ ಎಂದಾಗ ಜಗನ್, ಅಯ್ಯೋ ಸಂಜಯ್ ಸರ್, ಖಂಡಿತ ಮಾಡ್ತೀನಿ. ನೀವು ಸಹಾಯ ಕೇಳ್ತಿದ್ದೀರಾ ಅಂದ್ರೆ ಅದರ ಹಿಂದೆ ಯಾರಿಗಾದ್ರೂ ಒಳ್ಳೇದಾಗಬೇಕು ಅನ್ನೋ ಒಳ್ಳೆ ಉದ್ದೇಶ ಇರುತ್ತೆ. ನನಗೆ ಗೊತ್ತು, ಯಾವ ರೀತಿ ಸಂಕೋಚ ಇಲ್ದೆ ಅನುಮಾನನೂ ಇಲ್ದೆ ಅದೇನು ಅಂತ ಹೇಳಿ ಎಂದಾಗ ಸಂಜಯ್, ನಾನು ನಿನ್ಗೆ ಹೇಳ್ದೆ ಅಲ್ವಾ ಅಕ್ಕ ಪ್ರೀತಮ್ ಸರ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ. ನಾನು ನಿನ್ನೆಯಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಪ್ರೀತಮ್ ಸರ್ ಆಡೋದು ನೋಡಿದ್ರೆ ಅವರು ಕೂಡ ಅಕ್ಕನ್ನ ಪ್ರೀತಿ ಮಾಡ್ತಿರಬಹುದು ಅನ್ನೋ ಅನುಮಾನ ಇದೆ. ಅದಕ್ಕೆ ಅವರಿಂದಾನೇ ಬಾಯಿ ಬಿಡಿಸ್ಬೇಕು. ಏನಾದ್ರೂ ಪ್ಲಾನ್ ಇದ್ರೆ ಹೇಳ್ತ್ಯಾ ಎಂದಾಗ ಜಗನ್, ಸೇನಾ, ಇಂಥ ವಿಷಯದಲ್ಲಿ ನನ್ನ ಹತ್ರ ಉಪಾಯ ಒಂದಿರಬಹುದು ಅಷ್ಟೇ. ಒಂದು ಬ್ಯೂಟಿಫುಲ್ ಹುಡುಗಿನ ಪ್ರೀತಮ್ ಸರ್ ಮುಂದೆ ಕಳಿಸಿ, ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ, ನೀವಿಲ್ದೆ ನಾನು ಬದುಕಲ್ಲ, ಸತ್ತು ಹೋಗ್ತೀನಿ ಅಂತೆಲ್ಲ ಡೈಲಾಗ್ ಗಳನ್ನ ಹೇಳಿ ಓವರ್ ಆಕ್ಟಿಂಗ್ ಮಾಡಿದ್ರೆ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬಹುದು. ಸರ್, ಇದು ಒಂದು ಐಡಿಯಾ ಬಿಟ್ಟು ಬೇರೇನೂ ಹೊಳಿತಿಲ್ಲ ನನಗೆ ಎಂದಾಗ ಸಂಜಯ್, ಸಾಕು, ಇದೇ ಐಡಿಯಾ ಚೆನ್ನಾಗಿದೆ. ಇದನ್ನ ಬಿಟ್ಟು ಬೇರೆ ಐಡಿಯಾಗಳು ಇಲ್ಲ ಅಂತ ನನಗೂ ಗೊತ್ತು. ಯೋಚನೆ ಮಾಡ್ಬೇಡ, ಇದನ್ನೇ ಇವತ್ತೇ ಜಾರಿಗೆ ತರೋಣ ಎಂದು ಹೇಳಿ ಕಾಲ್ ಕಟ್ ಮಾಡಿದ ನಂತರ ಅಕ್ಷಯ್ಗೆ ಕಾಲ್ ಮಾಡಿ, ಅಕ್ಷಯ್, ನಿನ್ನ ಹೆಲ್ಪ್ ತಗೊಂಡು ನಿಶಾ ಬಣ್ಣ ಬಯಲು ಮಾಡಿ ವಿಕ್ರಮ್ ಸರ್ ಲೈಫ್ ನ ಸೇವ್ ಮಾಡಿದ್ವಿ. ಈಗ ಇನ್ನೊಂದು ಹೆಲ್ಪ್ ಆಗ್ಬೇಕು ಕಣೋ. ಇದು ಹುಡುಗಿ ಹೆಲ್ಪ್ ತಗೊಂಡು ಒಬ್ಬರ ಮನಸ್ಸಲ್ಲಿ ಇರೋ ಪ್ರೀತಿನ ಆಚೆ ತರಬೇಕು ಎಂದಾಗ ಅಕ್ಷಯ್, ಅಲ್ಲ ಕಣೋ, ಇನ್ನೂ ಆಪರೇಷನ್ ನಿಶಾ ಮುಗಿಸಿ 4 ದಿನ ಕೂಡ ಕಳೆದಿಲ್ಲ, ಆಗ್ಲೇ ಮತ್ತೆ ಇನ್ನೇನೋ ನಿಂದು ಎಂದ ಗೋಳಾಡುವ ಧ್ವನಿಯಲ್ಲಿ. ಸಂಜಯ್, ಯಾಕೋ ಗೋಳಾಡ್ತೀಯಾ? ಒಬ್ಬರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಆ ಕೆಲಸ ಮಾಡೋಕೆ ಮೀನಮೇಷ ಎಣಿಸ್ಬಾರ್ದು. ನೋಡು, ನಿನ್ಗೆ ಜಾಸ್ತಿ ಏನು ರಿಸ್ಕ್ ಇಲ್ಲ. ಜಸ್ಟ್ ನಮಗೆ ಪರಿಚಯ ಇರೋ ಹುಡುಗಿರಲ್ಲಿ ಯಾರಾದ್ರೂ ಇನ್ನ ನಿನ್ನ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರಾ? ಇದ್ರೆ ಅವರಿಂದ ಒಂದು ಪ್ರೀತಿ ನಾಟಕ ಮಾಡಿಸ್ಬೇಕು. ಅಕ್ಷಯ್, ಸರಿಯಾಗಿ ಹೇಳೋ, ನನ್ಗೆ ಅರ್ಥ ಆಗ್ತಿಲ್ಲ. ಸಂಜಯ್, ಸುತ್ತಿ ಬಳಸಿ ಮಾತಾಡಲ್ಲ, ಸೀದಾ ವಿಷಯಕ್ಕೆ ಬರ್ತೀನಿ. ನಿನ್ನತ್ರ ಈ ವಿಷಯ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನನ್ನ ಅಕ್ಕ ಶರಣ್ಯ ಪ್ರೀತಮ್ ಸರ್ನ 6 ವರ್ಷದಿಂದ ಪ್ರೀತಿ ಮಾಡ್ತಿದ್ದಾಳೆ. ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ ಮನೆಯಲ್ಲಿ ಅವಳ ಮದುವೆ ವಿಷಯ ಬಂದಾಗ ವಿದ್ಯಾಭ್ಯಾಸದ ನೆಪ ಹೇಳಿ ಅವಳು ವಿದೇಶಕ್ಕೆ ಹೊರಟು ಹೋಗಿದ್ಲು. ಅಕ್ಕ ಪ್ರೀತಮ್ ಸರ್ನ ಪ್ರೀತಿ ಮಾಡ್ತಿರೋ ವಿಷಯ ನನ್ಗೆ ಸ್ವಲ್ಪ ದಿನದ ಹಿಂದಷ್ಟೇ ಗೊತ್ತಾಯ್ತು. ಅಕ್ಕ ನಿನ್ನೆ ತಾನೇ ಬಂದ್ಲು. ಅವಳು ಪ್ರೀತಮ್ ಸರ್ನ ಪ್ರೀತಿ ಮಾಡ್ತಿರೋ ವಿಷಯ ಅವರಿಗೆ ಹೇಳಿದ್ದಾಳೆ. ಆದ್ರೆ ಅವರು ಅವಳ ಪ್ರೀತಿನ ಏನೇನೋ ಕಾರಣ ಹೇಳಿ ನಿರಾಕರಿಸಿದ್ದಾರೆ. ಆದ್ರೆ ಅವರು ನಡ್ಕೋತಿರೋ ರೀತಿ ನೋಡಿದ್ರೆ ಅವರು ಅಕ್ಕನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಇದೆ. ಆದ್ರೆ ಅವರು ಅದನ್ನ ಹೇಳ್ಕೋತಿಲ್ಲ. ಇದರಿಂದ ನನ್ನ ಅಕ್ಕ ತುಂಬಾ ನೋವು ಪಡ್ತಿದ್ದಾಳೆ. ಅವರು ತಮ್ಮ ಪ್ರೀತಿನ ಹೇಳ್ಕೋತಿಲ್ಲ ಅಂದ್ರೆ ಅದಕ್ಕೆ ಏನೋ ಕಾರಣ ಇದೆ. ಏನು ಅಂತ ತಿಳ್ಕೋಬೇಕು. ಅದಕ್ಕೆ ಮುಂಚೆ ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅದಕ್ಕೆ ಯಾರಾದ್ರೂ ಹುಡುಗಿನ ಕರ್ಕೊಂಡು ಬಂದು ಆ ಹುಡುಗಿ ಹತ್ರ ಅವಳು ಪ್ರೀತಮ್ ಸರ್ನ ಪ್ರೀತಿಸುತ್ತಿದ್ದೇನೆ ಅಂತ ಓವರ್ ಆಕ್ಟಿಂಗ್ ಮಾಡಿಸಿದ್ರೆ ಪ್ರೀತಮ್ ಸರ್ಗೆ ಕೋಪ ಬಂದು ಅವರು ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡ್ಬೋದು. ಅದು ಅಕ್ಕನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತಾನೋ ಅಥವಾ ಅವರ ಮನಸ್ಸಲ್ಲಿ ನಿಜವಾಗಿ ಏನಿದೆ ಅಂತಾನೋ ಖಂಡಿತ ಹೇಳ್ತಾರೆ. ಪ್ಲೀಸ್ ಕಣೋ, ಹೆಲ್ಪ್ ಮಾಡು, ಇದರಿಂದ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡಬಹುದು ಎನ್ನುತ್ತಾ ಬೇಸರ ಮಾಡಿಕೊಂಡ ಅಕ್ಷಯ್. ಪ್ಲೀಸ್ ಕಣೋ, ನೊಂದ್ಕೋಬೇಡ, ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ಕಾಲೇಜ್ನ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಸಾಗರಿ ಇನ್ನು ನನ್ನ ಕಾಂಟ್ಯಾಕ್ಟ್ ನಲ್ಲಿದ್ದಾಳೆ. ಅವಳಿಗೆ ಈಗಲೇ ಕಾನ್ಫರೆನ್ಸ್ ಕಾಲ್ ಮಾಡ್ತೀನಿ, ನೀನೇ ಮಾತಾಡು. ತುಂಬಾ ಒಳ್ಳೆಯವಳು, ಹೆಲ್ಪ್ ಮಾಡೇ ಮಾಡ್ತಾಳೆ ಎಂದವನು ಸಾಗರಿಗೆ ಕಾನ್ಫರೆನ್ಸ್ ಕಾಲ್ ಮಾಡಿ, ಹಲೋ ಸಾಗರಿ, ಹೇಗಿದ್ಯಾ? ಸಾಗರಿ, ಐ ಆಮ್ ಫೈನ್ ಅಕ್ಷಯ್, ಹೌ ಆರ್ ಯು? ಅಕ್ಷಯ್, ನಾನು ಚೆನ್ನಾಗಿದ್ದೀನಿ. ನಿನ್ಗೆ ಒಂದು ಟಾಸ್ಕ್. ಈಗ ಯಾರೋ ಮಾತಾಡ್ತಾರೆ, ಅವರು ಯಾರು ಅಂತ ಹೇಳ್ಬೇಕು ಎಂದಾಗ ಸಂಜಯ್ ಹಲೋ ಸಾಗರಿ ಎಂದಾಗ ಅವಳು, ಹಾಯ್ ಸಂಜಯ್, ನಿನ್ನ ವಾಯ್ಸ್ ಗುರುತಿಸೋದು ನನ್ಗೆ ಟಾಸ್ಕ್ ಅಂತೀರಾ? ಸರಿ, ಹೇಗಿದ್ಯಾ? ಸಂಜಯ್, ಚೆನ್ನಾಗಿದ್ದೀನಿ. ಸಾಗರಿ, ಇಲ್ಲ, ನೀನು ಚೆನ್ನಾಗಿಲ್ಲ. ಯಾಕೋ ನಿನ್ ವಾಯ್ಸ್ ಡಲ್ ಆಗಿದೆ, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ ಎಂದಾಗ ಸಂಜಯ್, ಪ್ರೀತಮ್ ಮತ್ತು ಶರಣ್ಯ
ಬಗ್ಗೆ ಹೇಳಿ ಸಾಗರಿ ಪ್ರೀತಮ್ ಭಾವ ಅಕ್ಕನ್ನ ಪ್ರೀತಿ ಮಾಡ್ತಿದಾರೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡು, ಅಕ್ಕನ ನೋವು ನೋಡೋಕೆ ಆಗ್ತಿಲ್ಲ ಎಂದ ನೋವಲ್ಲಿ. ಸಾಗರಿ ಫೀಲ್ ಮಾಡ್ಕೋಬೇಡ ಸಂಜಯ್, ಪ್ರೀತಿ ಮಾಡಿ ಅದು ಸಿಗಲಿಲ್ಲ ಅಂದ್ರೆ ಆಗೋ ನೋವು ನನ್ಗೂ ಚೆನ್ನಾಗಿ ಗೊತ್ತು. ಖಂಡಿತ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಅವರು ಎಲ್ಲಿರ್ತಾರೆ ಅವರ ಫೋಟೋ ಅಡ್ರೆಸ್ ಎಲ್ಲ ಕಳ್ಸು, ಮೀಟ್ ಮಾಡಿ ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಎಂದಾಗ ಸಂಜಯ್ ಅವರ ಆಫೀಸ್ ಅಡ್ರೆಸ್ ಅವರ ಫೋಟೋ ಎಲ್ಲವನ್ನು ನಿನಗೆ ಕಳಿಸ್ತೀನಿ. ಹಾಗೆ ನೀನು ಅಲ್ಲಿಗೆ ಹೋಗೋ ಮುಂಚೆ ನನಗೆ ಕಾಲ್ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ. ಅವರು ಹೇಳೋದನ್ನ ನಾನೇ ಡೈರೆಕ್ಟ್ ಆಗಿ ಕೇಳಿಸ್ಕೊತೀನಿ. ಥ್ಯಾಂಕ್ಸ್ ಸಾಗರಿ, ನೀನು ಹೆಲ್ಪ್ ಮಾಡೋಕೆ ಒಪ್ಕೊಂಡಿದ್ದಕ್ಕೆ. ಶೈ, ನನ್ಗೆ ಸಾಗರಿ ಫೋನ್ ನಂಬರ್ ಸೆಂಡ್ ಮಾಡು, ಅಷ್ಟರಲ್ಲಿ ಪ್ರೀತಮ್ ಭಾವನ್ಗೆ ಕಾಲ್ ಮಾಡಿ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಪ್ರೀತಮ್ಗೆ ಕಾಲ್ ಮಾಡಿ, ಭಾವ ಎಲ್ಲಿದ್ದೀರಾ? ಪ್ರೀತಮ್, ನಾನು ಈಗ ತಾನೇ ಆಫೀಸ್ಗೆ ಬಂದೆ. ಯಾಕೆ? ಸಂಜಯ್, ಏನಿಲ್ಲ ಭಾವ, ಒಂದು ಕೇಸ್ ಬಗ್ಗೆ ಡೌಟ್ ಇತ್ತು, ಕೇಳೋಣ ಅಂತ ಫೋನ್ ಮಾಡಿದೆ. ಬೇಡ ಬಿಡಿ, ಸಂಜೆ ಮನೆಗೆ ಬಂದಾಗ ಕೇಳ್ತೀನಿ ಎಂದವನು ಪ್ರೀತಮ್ನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದ. ಅಷ್ಟರಲ್ಲಿ ಅವನಿಗೆ ಅಕ್ಷಯ್ ಸಾಗರಿಯ ಫೋನ್ ನಂಬರ್ ಸೆಂಡ್ ಮಾಡಿದ್ದ. ಅದಕ್ಕೆ ಪ್ರೀತಮ್ ಫೋಟೋ ಮತ್ತು ಆಫೀಸ್ ಅಡ್ರೆಸ್ ಸೆಂಡ್ ಮಾಡಿದ. ಕೆಲವೇ ನಿಮಿಷದಲ್ಲಿ ಸಾಗರಿ ಕಾಲ್ ಮಾಡಿ, ಫೋಟೋ ನೋಡಿದೆ, ನಮ್ಮ ಮನೆಗೆ ಈ ಆಫೀಸ್ ತುಂಬಾ ಹತ್ರ, 5-6 ನಿಮಿಷದ ದಾರಿ, ಕೆಲಸಕ್ಕೆ ತಡ ಮಾಡೋದು ಬೇಡ. ಪ್ರೀತಮ್ ಸರ್ ಆಫೀಸ್ಗೆ ಈಗ್ಲೇ ಹೋಗ್ತೀನಿ ಎಂದವಳು ತನ್ನ ಸ್ಕೂಟಿ ತೆಗೆದುಕೊಂಡು ಆಫೀಸ್ ಕಡೆ ಹೊರಟಳು. ಸಾಗರಿ, ಸಂಜಯ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಲೈನ್ನಲ್ಲೇ ಇರು. ಮತ್ತೆ ಇನ್ನೇನು ಸಮಾಚಾರ? ನೀನು ಈಗಲೂ ಆಂಜನೇಯನ ಭಕ್ತನೇನಾ? ಕಾಲೇಜಿನಲ್ಲಿ ಇರಬೇಕಾದ್ರೆ ಎಷ್ಟು ಜನ ಹುಡುಗಿಯರು ನಿನ್ನೆ ಹಿಂದೆ ಬಿದ್ದಿದ್ರು, ನೀನು ಯಾರನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ. ಈಗಲೂ ಹೂ ಅಂದ್ರೆ ನಿನ್ನ ಮದುವೆ ಆಗೋಕೆ ನಾನ್ ರೆಡಿ. ಸಂಜಯ್, ಇಲ್ಲ, ನನ್ಗೂ ಲವ್ ಆಗಿದೆ, ಈಗ 4 ದಿನ ಆಗಿರ್ಬೇಕು ಅಷ್ಟೇ. ಹೆಸರು ಅಂಜಲಿ ಅಂತ. ನೀನು ಇನ್ನೂ ಯಾರನ್ನು ಪ್ರೀತಿ ಮಾಡಿಲ್ವಾ? ಮದ್ವೆ ಆಗೋಕೆ ಐಡಿಯಾ ಇದೆಯೋ ಇಲ್ವೋ ಎಂದ. ಸಾಗರಿ, ನಾನು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ, PhD ಮಾಡೋ ಆಸೆ ಇದೆ, ಮದ್ವೆ ಆಗೋಕೆ ಇಷ್ಟ ಇಲ್ಲ. ಏನಿದ್ರು ನನ್ನ ಗುರಿ ಸಾಧಿಸಿದ್ಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ, ನಾನು ಆಫೀಸ್ ಹತ್ರ ಬಂದೆ, ನೀನು ಸೈಲೆಂಟ್ ಆಗಿ ಎಲ್ಲ ಕೇಳಿಸ್ಕೋ ಎಂದವಳು ಸ್ಕೂಟಿ ನಿಲ್ಲಿಸಿ ಆಫೀಸ್ ಒಳಗೆ ಬಂದಳು. ಹೇಳಿ, ಯಾರ್ ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದ ಗಡುಸಾಗಿ. ಆಗ ಸಾಗರಿ, ನಾನು ಪ್ರೀತಮ್ ಸರ್ನ ಮೀಟ್ ಮಾಡಬೇಕು. ನೀರಜ್, ಹಾಗೆಲ್ಲ ಸುಮ್ನೆ ಅವರನ್ನ ಮೀಟ್ ಮಾಡೋಕೆ ಆಗಲ್ಲ, ಅಪಾಯಿಂಟ್ಮೆಂಟ್ ಬೇಕು. ಸಾಗರಿ, ಸರ್, ನಮ್ಗೆ ಬರೋ ಪ್ರಾಬ್ಲಮ್ಸ್ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬರಲ್ಲ ಅಲ್ವಾ ಸರ್, ಅದಕ್ಕೆ ನಾವು ಇಷ್ಟ ಅಂದಾಗ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಆಗಲ್ಲ ಎಂದಳು ಅಳುತ್ತಾ. ಅವಳು ಅಳುತ್ತಿದ್ದನ್ನು ನೋಡಿ, ಸರಿ ಅಳ್ಬೇಡಿ, ನಾನ್ ಸರ್ ಹತ್ರ ಒಂದು ಸಲ ಕೇಳ್ಕೊಂಡು ಬರ್ತೀನಿ ಎಂದು ಪ್ರೀತಮ್ ಕ್ಯಾಬಿನ್ ಒಳಗೆ ಹೋದವನು 2 ನಿಮಿಷದಲ್ಲಿ ಹೊರಗೆ ಬಂದು, ಮೇಡಮ್ ಒಳಗೆ ಹೋಗಿ ಎಂದು ಪರ್ಮಿಷನ್ ಕೊಟ್ಟ. ಸಾಗರಿ ಕ್ಯಾಬಿನ್ ಒಳಗೆ ಬಂದವಳು ಸೀದಾ ಪ್ರೀತಮ್ ಮುಂದಿನ ಚೇರ್ನಲ್ಲಿ ಕುಳಿತು, ನನ್ಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ, ನೇರವಾಗಿ ಹೇಳ್ತೀನಿ ಕೇಳಿ, ಐ ಲವ್ ಯು ಎಂದಳು ಸ್ವಲ್ಪವೂ ಮುಜುಗರವಿಲ್ಲದೆ. ಇವಳ ಮಾತನ್ನು ಕೇಳಿ ಪ್ರೀತಮ್, ವಾಟ್, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದ್ರೆ ನೀವು ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳ್ತಿದ್ದೀರಾ? ಬಿಹೇವ್ ಯುವರ್ ಸೆಲ್ಫ್ ಎಂದ ಕೋಪದಲ್ಲಿ. ಸಾಗರಿ ಅವನ ಕೋಪ ನೋಡಿ ಭಯವಾದರೂ ತಾನು ಬಂದ ಕೆಲಸ ಮುಗಿಸಲೇಬೇಕಿತ್ತು, ಹಾಗಾಗಿ ಧೈರ್ಯ ಮಾಡಿ, ನೀವು ಕೋಪ ಮಾಡ್ಕೊಂಡ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ, ನೀವು ನನ್ನನ್ನ ನೋಡಿಲ್ಲ, ಆದ್ರೆ ನಾನು ನಿಮ್ಮನ್ನ 1 ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ. ಇನ್ನು ಕಾಯೋ ತಾಳ್ಮೆ ನನಗೆ ಇಲ್ಲ, ಅದಕ್ಕೆ ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೋಡಿ, ನಿಮ್ಮನ್ನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ, ನೀವು ನನ್ನ ಪ್ರೀತಿನ ಒಪ್ಕೊಳ್ಳಿ, ಆಮೇಲೆ ಮದ್ವೆ ಆಗೋಣ ಎಂದಳು. ಪ್ರೀತಮ್ಗೆ ಇನ್ನೂ ಕೋಪ ಬಂತು. ಅವನು ಸಿಡುಕುತ್ತಾ, ನಿಮ್ಮ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದೀರಾ, ಪ್ರೀತಿ ದಬ್ಬಾಳಿಕೆಗೆ ಸಿಗೋಲ್ಲ, ಅದು ಸಿಗೋಕೆ ಯೋಗ ಇರ್ಬೇಕು. ನೀವು ಪ್ರೀತಿ ಮಾಡ್ತೀನಿ ಅಂದ ತಕ್ಷಣ ನಾನು ಒಪ್ಕೋಬೇಕಾ? ಆರ್ ಯು ಮ್ಯಾಡ್? ಜೊತೆಗೆ ಮದ್ವೆ ಆಗೋಣ ಅಂತಿದ್ದೀರಾ? ಯಾರೇ ನೀವು? ನೋಡಿ, ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ದಯವಿಟ್ಟು ಇಲ್ಲಿಂದ ಹೋಗಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಎಂದ. ಸಾಗರಿ, ನೀವು ಹೇಳಿದ ತಕ್ಷಣ ಹೋಗಕ್ಕೆ ನನ್ನ ಪ್ರೀತಿ ಬರೀ ಅಟ್ರಾಕ್ಷನ್ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಪ್ರಾಣ ಕೊಡ್ತೀನಿ. ಹೌದು, ನೀವು ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಏನಾದ್ರೂ ಮಾಡ್ಕೊಂಡು ಪ್ರಾಣ ಬಿಡ್ತೀನಿ ಎಂದಳು ಹಠ ಮಾಡುವವಳಂತೆ. ಪ್ರೀತಮ್ನ ತಾಳ್ಮೆ ಮೀರಿತ್ತು. ಅವನು ಸಾಗರಿಗೆ ಕೆನ್ನೆಗೆ ಬಾರಿಸಿ, ನನಗೋಸ್ಕರ ಸಾಯ್ತೀರಾ? ಇದನ್ನ ಪ್ರೀತಿ ಅಂತಾರ? ಇದು ಪ್ರೀತಿ ಅಲ್ಲ. ನಿಮ್ಮ ವಯಸ್ಸಲ್ಲಿ ಎಲ್ಲರಿಗೂ ಆಗೋ ತರಾನೇ ನಿಮ್ಗೂ ನನ್ನ ಬಗ್ಗೆ ಅಟ್ರಾಕ್ಷನ್ ಆಗಿದೆ ಅಷ್ಟೇ. ಅದಕ್ಕೆ ಪ್ರೀತಿ ಅನ್ನೋ ಹೆಸರಿಡಬೇಡಿ. ನಿಮ್ಮ ಪ್ರೀತಿನ ಒಪ್ಕೊಳ್ಳೋಕೆ ಆಗಲ್ಲ, ದಯವಿಟ್ಟು ನನಗೆ ಹಿಂಸೆ ಕೊಡದೆ ಇಲ್ಲಿಂದ ಹೊರಟೋಗಿ ಎಂದ. ಸಾಗರಿ, ನೋಡಿ, ನೀವು ಯಾರನ್ನು ಪ್ರೀತಿ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ, ಅಂದ್ಮೇಲೆ ನನ್ನನ್ನು ಪ್ರೀತಿ ಮಾಡಿ ಮದ್ವೆ ಆಗೋಕೆ ಏನ್ ಪ್ರಾಬ್ಲಮ್ ಎಂದಾಗ ಪ್ರೀತಮ್, ನೋಡಿ, ಅತಿ ಆಯ್ತು ನಿಮ್ದು. ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಿಮ್ಗೇನ್ ಗೊತ್ತು? ಅಲ್ಪ ಸ್ವಲ್ಪ ತಿಳ್ಕೊಂಡು ಪ್ರೀತಿ ಮಾಡ್ತೀನಿ, ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ. ಇದುವರೆಗೂ ಯಾರಿಗೂ ಹೇಳ್ದೆ ಇರೋ ಸತ್ಯನ ಈಗ ಹೇಳ್ತೀನಿ ಕೇಳಿ. ನಾನು ಪ್ರೀತಿ ಮಾಡ್ತಿದ್ದೀನಿ 6 ವರ್ಷದಿಂದ. ನನ್ನ ಫ್ರೆಂಡ್ ತಂಗಿನ, ಅವಳು ಕೂಡ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ. ಇಷ್ಟು ವರ್ಷ ನನಗೆ ಹೇಳೋಕ್ಕಾಗದೆ ಒದ್ದಾಡಿದ್ಲು, ಈಗ ಹೇಳ್ಕೊಂಡ್ಲು, ಆದ್ರೂ ನಾನು ಒಪ್ಕೊಳ್ಳಿಲ್ಲ. ಕಾರಣ, ನಾನು ಪ್ರೀತಿ ಒಪ್ಕೊಂಡ್ರೆ ಎಲ್ಲಿ ನನ್ನ ಫ್ರೆಂಡ್ ನನ್ನಿಂದ ದೂರ ಆಗ್ತಾನೋ ಅನ್ನೋ ಭಯಕ್ಕೆ ನನ್ನ ಪ್ರೀತಿನ, ನಮ್ಮ ಸ್ನೇಹಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ. ಆದ್ರೆ ನನ್ನ ಫ್ರೆಂಡ್ ತಂಗಿ
ಅವರ ಮನೆಯವರು ಮದ್ವೆ ಮಾಡ್ಕೊ ಅಂದಾಗ ತನ್ನ ಪ್ರೀತಿನ ಹೇಳ್ಕೊಳಕ್ಕೆ ಆಗದೆ ಮದ್ವೆ ಒಪ್ಕೊಳ್ಳೋಕ್ಕೂ ಆಗದೆ ನನ್ಗೋಸ್ಕರ ಅವಳು 6 ವರ್ಷ ತನ್ನ ಫ್ಯಾಮಿಲಿಯಿಂದ ದೂರ ಹೋಗಿದ್ದಾಳೆ. ಹಾಗಿದ್ರೆ ಆ ಪ್ರೀತಿಗೆ ಬೆಲೆ ಇಲ್ವಾ? ಅಂದ್ರೆ ನಾನು ಆ ಪ್ರೀತಿನ ಸ್ನೇಹಕ್ಕಾಗಿ ಕೊಟ್ಟಿದ್ದೀನಿ ಅಂತದ್ರಲ್ಲಿ 1 ವರ್ಷದಿಂದ ಪ್ರೀತಿ ಮಾಡ್ತೀನಿ ಅನ್ನೋ ನಿಮ್ಮ ಪ್ರೀತಿನ ನಾನು ಒಪ್ಕೊಳ್ಳೋಕೆ ಆಗಲ್ಲ ಎಂದ ನೋವು ತುಂಬಿದ ಧ್ವನಿಯಲ್ಲಿ. ಸಂಜಯ್ ಸಾಗರಿ ಯಾವ ವಿಷಯ ಗೊತ್ತಾಗ್ಬೇಕು ಅನ್ಕೊಂಡಿದ್ರೋ ಅದು ಗೊತ್ತಾಗಿತ್ತು. ಹಾಗಾಗಿ ಮತ್ತೆ ಮಾತು ಮುಂದುವರಿಸದೆ ಅವಳು ಕ್ಯಾಬಿನಿಂದ ಹೊರಗೆ ಬಂದಳು. ಮುಂದೇನು? ಪ್ರೀತಮ್ ಕೂಡ ಶರಣ್ಯಾಳನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಸಂಜಯ್ ಅವರಿಬ್ಬರನ್ನು ಒಂದು ಮಾಡ್ತಾನ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.